ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ಬಂದುಬಿಟ್ಟು ಒಂದು ರ್ಯಾಂಡಮ್ ಆಗಿ ಒಂದು ವ್ಲಾಗ್ ಆಗಿರುತ್ತೆ. ಹಾಗೆ ನಿಮ್ಮ ಜೊತೆ ಒಂದು ಖುಷಿ ವಿಷಯನ ಹಂಚ್ಕೊಳ್ಳೋಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಫಸ್ಟಿಗೆ ಬಂದುಬಿಟ್ಟು ಮನೆಯಲ್ಲಿ ಡೀಪ್ ಕ್ಲೀನಿಂಗ್ ನಡೀತಾ ಇದೆ. ಏನಕ್ಕಪ್ಪ ಅಂತಂದರೆ ನಮ್ಮ ಊರಿನಲ್ಲಿ ಕರಗ ಊರಬ್ಬ ನಡೀತಾ ಇದೆ. ಅದಕ್ಕೋಸ್ಕರ ಎಲ್ಲ ಮನೆಯಲ್ಲಿರುವಂಥ ಪ್ರತಿಯೊಂದು ಕೆಲಸಗಳನ್ನು ಶುರು ಮಾಡ್ಕೊಂಡಿದ್ದೀವಿ ಸ್ಟಾರ್ಟಿಂಗು. ಅದ್ರ ಜೊತೆ ನಮ್ಮ ಮಕ್ಕಳು ಒಂದು ಸ್ವಲ್ಪ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಡ್ತಾ ಇದ್ದಾರೆ. ಮಕ್ಕಳು ಈ ಒಂದು ಕೆಲಸದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳ್ಬೋದು. ನಮ್ಮ ಮನೆಯಲ್ಲಿ ಮೊದಲಿಗೆ ಬಂದುಬಿಟ್ಟು ಪಾತ್ರೆ ಸಾಮಾನು ಅನ್ನೋದು ತುಂಬಾ ಜಾಸ್ತಿ ಇದೆ. ನಮ್ಮ ಅತ್ತೆ ಎಲ್ಲ ನಮಗೋಸ್ಕರ ತೆಗೆದು ಇಟ್ಟಿದ್ದಾರೆ. ಅದನ್ನೆಲ್ಲ ಈಗ ತೊಳೆದು ಕೊಟ್ಟಿದ್ದಾರೆ. ನಾನೊಂದಷ್ಟು ಒರೆಸಿ ಇಟ್ಟಿದ್ದೀನಿ. ಯಾಕಂತಂದರೆ ನನಗೆ ಅಷ್ಟೊಂದು ಬಗ್ಗಿ ಎದ್ದು ನಾನು ಕೂತ್ಕೊಂಡು ಮಾಡುವಂಥ ಕೆಲಸಗಳು ಅಷ್ಟು ಇರಲಿಲ್ಲ. ಸರಿ ಅಂತ ಹೇಳಿಬಿಟ್ಟು ನನ್ನ ಅಷ್ಟು ಕೆಲಸಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಲ್ಲನೂ ತೆಗೆದು ಈಚೆ ಹಾಕಿದ್ದೀವಿ. ಅಷ್ಟೊಂದು ಸಾಮಾನಿದೆ. ಮತ್ತು ಒಂದು ಕಡೆಯಿಂದ ಕಬೋರ್ಡ್ಸಲ್ಲಿ ವರ್ಷಕ್ಕೊಮ್ಮೆ ತೆಗಿತೀವಲ್ವ, ಅಷ್ಟೊಂದೇನು ಧೂಳಾಗಿರೋದಿಲ್ಲ. ವರ್ಷಕ್ಕೊಂದು ಸರಿ ತೆಗೆದು ಈ ರೀತಿ ಒಂದು ಕ್ಲೀನ್ ಅನ್ನೋದು ಮಾಡ್ಕೊಳ್ತೀವಿ. ಆವಾಗ ನೀಟಾಗಿ ಇರುತ್ತೆ ನೋಡೋದಕ್ಕೆ. ಕೆಲವೊಂದು ಕಡೆ ಎಲ್ಲ ಧೂಳೆಲ್ಲ ತೆಗೆದು ಸಾಮಾನೆಲ್ಲ ಈಚೆ ಹಾಕಿ ಒಂದು ಕಡೆಯಿಂದ ಉದುರಿಸಿದ್ದೀವಿ. ಮತ್ತು ಪೈಂಟ್ ಬಂದುಬಿಟ್ಟು ಒಂದು 5 ವರ್ಷಕ್ಕೆ ಆ ಥರ ಪೈಂಟ್ ಮಾಡ್ಕೊಳ್ತೀವಿ. ಅದನ್ನು ಬಿಟ್ಟು ಬೇರೆ ಸಮಯದಲ್ಲೆಲ್ಲ ಮಾಡ್ಕೊಳ್ಳೋಲ್ಲ. ವರ್ಷಕ್ಕೊಂದು ಸಾರಿ ಈ ರೀತಿಯಾಗಿ ಮನೇನ ಫುಲ್ಲು ಡೀಪ್ ಕ್ಲೀನಿಂಗ್ ಮಾಡಿರ್ತೀವಿ. ನಾನು ಕೆಲವೊಂದಷ್ಟು ನನ್ನ ಕೈಯಲ್ಲಿ ಆಗಿದ್ದನ್ನು ಎತ್ಕೊಂಡು ಬಂದು ಬಟ್ಟೆ ತೊಗೊಂಡು ಒರೆಸ್ಬೇಕು. ಇಲ್ಲಾಂತಂದರೆ ಏನಾಗುತ್ತೆ ಅಂದರೆ ಆ ಮಾರ್ಕ್ಸ್ ಉಳ್ಕೊಂಡ್ಬಿಟ್ರೆ ಅಸಹ್ಯವಾಗಿ ಕಾಣ್ತಾ ಇರುತ್ತೆ. ಮಕ್ಳಿಗೋಸ್ಕರ ಟಿ ವಿಯನ್ನು ಹಾಕಿ ಬಿಟ್ಟಿದ್ದೀವಿ. ಇಲ್ಲಾಂತಂದರೆ ಅವರು ನಮ್ಮ ಕೆಲಸವನ್ನು ಮಾಡ್ಕೊಳ್ಳೋಕ್ಕೆ ಬಿಡೋದಿಲ್ಲ. ನನ್ನ ಮಗ ಅಂತೂ ಇದ್ದಿದ್ದು ಬೇಡ, ಅಮ್ಮ ನಾನು ಅದು ತಂದು ಕೊಡ್ತೀನಿ, ಇದು ತಂದು ಕೊಡ್ತೀನಿ, ಆ ಪುಟ್ಟ ಕೈಗಳಲ್ಲಿ ಈ ಕೆಲಸಗಳನ್ನೆಲ್ಲ ಮಾಡ್ತಾ ಇರ್ತಾನೆ. ನಾನು ಒಂದು ಕಡೆ ಎಲ್ಲ ತಗೊಂಬಂದು ಇಟ್ಕೊಂಡಿದ್ದೀನಿ. ಕೆಲವೊಬ್ಬರೆಲ್ಲ ಕೇಳ್ತಾ ಇದ್ದೀರಾ, ನಿಮಗೆ ಡೆಲಿವರಿ ಟೈಮ್ ಹತ್ರ ಬಂದಿದೆಯಾ ಏನು ಎಲ್ಲ ಅಂತ. ಇನ್ನೂ ಡೆಲಿವರಿ ಟೈಮ್ ಹತ್ರ ಬಂದಿಲ್ಲ. ಇನ್ನೇನು ಕಂಪ್ಲೀಟ್ ಆಗ್ತದೆ 8 ಮಂತ್ಸು. ಅದಕ್ಕೋಸ್ಕರ ಸ್ವಲ್ಪ ನಮ್ಮ ಜಾಗ್ರತೆಯಲ್ಲಿ ನಮ್ಮ ಹುಷಾರಲ್ಲಿ ನಾವು ಇರಬೇಕಲ್ವ. ಅದಕ್ಕೋಸ್ಕರ ನಾನು ಆದಷ್ಟು ನಿಧಾನಕ್ಕೆ ನನ್ನ ಕೈಯಲ್ಲಿ ಎಷ್ಟು ಸಪೋರ್ಟ್ ಆಗುತ್ತೋ ಅಷ್ಟು ಸಪೋರ್ಟನ್ನು ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ. ಆಲ್ಮೋಸ್ಟ್ ಈಗ ರೂಮ್ಗಳಲ್ಲಿ ಫಸ್ಟು ಕಿಚನನ್ನು ಕ್ಲೀನ್ ಮಾಡ್ಕೊಂಡ್ವಿ. ಆವತ್ತು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲೇ ನನ್ನ ಕೈಯಲ್ಲಿ. ಸರಿ ಅಂತ ಹೇಳ್ಬಿಟ್ಟು ಇವತ್ತು ಒಂದು ಸ್ವಲ್ಪ ಚೆನ್ನಾಗಿತ್ತು ಅಂತ ಹೇಳಿ ವೀಡಿಯೋ ಮಾಡಿಕೊಂಡೆ. ನನ್ನ ಮಗ ಅವನ ಕೈಯಲ್ಲಿ ಎಷ್ಟು ಸಣ್ಣದಾಗುತ್ತೋ ಅಷ್ಟು ತೊಗೊಂಡೋಗಿ ಕೊಡ್ತಾ ಇದ್ದಾನೆ. ಅಕ್ಕನೂ ಅಷ್ಟೇ, ಅವ್ರದ್ದೇ ಪಾಪ ತುಂಬ ಕೆಲಸ ಇತ್ತು. ತೊಳೆಯೋದು ಇವೆಲ್ಲ ಎತ್ಕೊಂಬಂದು ಕೊಡೋದು, ಒರೆಸೋದು. ಹೆಣ್ಮಕ್ಳಂದರೆ ಕೇಳಬೇಕಾ, ಮನೆ ಕೆಲಸ ಅಂತಂದರೆ ಸಾಕಾಗ್ಬಿಡುತ್ತೆ. ಏನಕ್ಕೆ ಇಷ್ಟೆಲ್ಲ ಸಾಮಾನುಗಳು ಅನಿಸ್ಬಿಡುತ್ತೆ ನಾವು ಮನೆ ಕ್ಲೀನ್ ಮಾಡಬೇಕಾದ್ರೆ. ಒಂದು ಸರಿ ಅನಿಸುತ್ತೆ ನಮ್ಮ ಮನೇಲಿ ಆ ಪಾತ್ರೆ ಇದ್ದರೆ ಚೆನ್ನಾಗಿರುತ್ತೆ, ಈ ಪಾತ್ರೆ ಇದ್ದರೆ ಚೆನ್ನಾಗಿರುತ್ತೆ ಅಂತ. ನಿಜ ಹೇಳಬೇಕು ಅಂತಂದರೆ ನಮ್ಮ ಮನೇಲಿ ನಾನಾಗಲಿ ನಮ್ಮ ವರ್ಗೀತೆ ಆಗಲಿ ಯಾವುದೇ ಥರದ್ದು ಸಾಮಾನುಗಳನ್ನು ನಾವು ಇದುವರೆಗೂ ಒಂದು ಸಾಮಾನನ್ನು ನಾವು ತಂದಿರೋದು ಬಂದುಬಿಟ್ಟು ಶಾಸ್ತ್ರಕ್ಕಂತ ಹೇಳಿ ತಂತಾರಲ್ವ, ತಟ್ಟೆ, ಚೊಂಬು, ಲೋಟ, ಈ ಥರದ್ದು ಮಾತ್ರ ತಂದಿದ್ದೀವಿ. ಅದು ಬಿಟ್ಟರೆ ಬೇರೆ ಸಾಮಾನಿಲ್ಲ. ಇನ್ನೆಲ್ಲ ನಮ್ಮ ಅತ್ತೆ ಅವರು ಕಷ್ಟಪಟ್ಟು ಹೂವು ಮಾರಿ ಇಷ್ಟು ಸಾಮಾನುಗಳನ್ನು ಅವರು ತೆಗೆದು ಇಟ್ಟಿದ್ದಾರೆ. ಮತ್ತು ನಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಫಂಕ್ಷನ್ ಮಾಡ್ಬೋದು. ಫಂಕ್ಷನ್ ಅನ್ನೋದಕ್ಕಿಂತ ಮದುವೆ ಸಮಾರಂಭ ಮತ್ತು ಯಾವುದಾದ್ರೂ ನಾನ್ ವೆಜ್ ಊಟಗಳು ಮಾಡ್ತಾರಲ್ವ, ಆ ಥರದ್ದು ಮಾಡೋದಕ್ಕೆ ಪಾತ್ರೆಗಳು ಚೆನ್ನಾಗಿದೆ. ಮತ್ತು ನಮ್ಮ ಮನೆಯಲ್ಲಿ ಜಾಸ್ತಿ ನಾನ್ ವೆಜ್ ಫಂಕ್ಷನ್ಗಳು ಮಾಡ್ತಿದ್ವಿ ಮುಂಚೆ. ಇವಾಗ ಕಡಿಮೆ ಆಗಿಬಿಟ್ಟಿದೆ. ಆ ದೇವರುಗಳಿಗೆ ಮರಿ ಕಡ್ದು 4 ಜನಕ್ಕೆ ಊಟ ಹಾಕಿ ಈ ಥರದ್ದೆಲ್ಲ ಇರ್ತಿತ್ತು. ಆವಾಗ ಬಾಡಿಗೆ ಸಾಮಾನು ಹೇಗೆ ತಗೊಳ್ಳೋದು ಅಂತ ಹೇಳಿಬಿಟ್ಟು ನಮ್ಮ ಅತ್ತೆ ಏನು ಮಾಡಿದ್ರಂತೆ, ಏನು ಬೇಕೋ ಆ ವಸ್ತುಗಳ ಅದಕ್ಕೇನು ಉಪಯೋಗ ಆಗುತ್ತೆ ಅದನ್ನೆಲ್ಲ ತೆಗೆದು ಈ ರೀತಿ ಬಕೆಟ್ಸು, ದೊಡ್ಡ ಪ್ಲೇಟ್ಸು, ದೊಡ್ಡ ಈ ಥರದ್ದೆಲ್ಲ ಇರುತ್ತೆ. ಆರಾಮಾಗಿ ಒಂದು ಫಂಕ್ಷನ್ ಅನ್ನೋದು ಮಾಡ್ಬೋದು. ಸಾಕಷ್ಟು ಸಾಮಾನುಗಳಿದೆ. ನಮ್ಗೆ ವರ್ಷಕ್ಕೊಂದು ಸರಿ ಏನಕ್ಕಾದರೂ ನಾವು ಈಚೆ ತೆಗಿತೀವೋ ಅಂತ ಅನಿಸ್ಬಿಡುತ್ತೆ. ಎಲ್ಲ ಫೈನಲಿ ಒರೆಸಿ
ಅದನ್ನು ಒಂದು ಹತ್ರ ಸೇರಿಸೋಷ್ಟರಲ್ಲಿ ಸಾಕಾಗ್ಬಿಡುತ್ತೆ. ಬೆಳಗ್ಗೆ 6 ಗಂಟೆಯಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದು. ಟೈಮ್ ನೋಡ್ತಾ ಇರ್ಬೋದು ನೀವು, 9:45 ಆಗಿಬಿಟ್ಟಿದೆ. ನಾನೊಂಚೂರು ತಿಂಡಿಯನ್ನು ಮಾಡಿಕೊಂಡಿದ್ದೆ, ಯಾಕಂದರೆ ಈ ಟೈಮಲ್ಲಿ ಅಷ್ಟಾಗಿ ಉಪವಾಸ ಆ ಥರದ್ದೆಲ್ಲ ಇರೋದು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ತಿಂಡಿ ತೊಗೊಂಡು ಮಾತ್ರೆ ಟ್ಯಾಬ್ಲೆಟ್ಸ್ ತೊಗೊಳ್ಳೇಬೇಕಲ್ವ, ಇದನ್ನೆಲ್ಲ ನಾನು ಕಂಟಿನ್ಯೂ ಮಾಡ್ಕೊಂಡಿದ್ದೆ. ಮಕ್ಳಿಗೂ ಅಷ್ಟೇ ಒಂದು ಸ್ವಲ್ಪ ತಿಂಡಿ ಅನ್ನೋದೆಲ್ಲ ತಿನ್ನಿಸಿದ್ವಿ. ಇಲ್ಲಾಂತಂದರೆ ಅವರು ಸುಮ್ಮನೆ ಇರಲ್ಲ, ಗಲಾಟೆ ಮಾಡೋದು, ರಗಳೆ ಮಾಡೋದು ಈ ಥರ ಮಾಡ್ತಾ ಇರ್ತಾರೆ. ಸಾಮಾನ್ದೇ ಒಂದು ದೊಡ್ಡ ಹಬ್ಬ ಆಗಿಬಿಟ್ಟಿರುತ್ತೆ ನಮಗಂತೂ. ಅವತ್ತಿನ ದಿನ ಯಾಕಾದರೂ ತೆಗಿತೀವೋ, ಮನೆ ಬೇರೆ ಪುಟ್ಟದಾಗಿ ಚಿಕ್ಕದಾಗಿರುತ್ತೆ, ಮನೆ ತುಂಬಾ ಸಾಮಾನು ಅಳ್ಕೊಂಡ್ಬಿಟ್ಟಿರುತ್ತೆ. ಅದನ್ನು ಎಲ್ಲ ನೀಟಾಗಿ ತೆಗೆದು ತೊಳೆದು ಮತ್ತು ಅದನ್ನು ಹತ್ರ ನೀಟಾಗಿ ಅಚ್ಚುಕಟ್ಟಾಗಿ ಜೋಡಿಸೋವರೆಗೂ ಸಮಾಧಾನ ಆಗೋದಿಲ್ಲ, ಆ ಥರ ಆಗಿಬಿಡುತ್ತೆ. ನೆಕ್ಸ್ಟು ಮೊದಲೆಲ್ಲನೂ ನಾವು ಈ ಸೀರೆ ಬರುತ್ತೆ ಅಲ್ವಾ, ಆ ಸೀರೆಯನ್ನು ಕವರ್ ಮಾಡ್ತಾಯಿದ್ವಿ. ಕವರ್ ಮಾಡಿಬಿಟ್ರೆ ಅಷ್ಟು ಧೂಳು ಇರ್ತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು ಕವರ್ ಮಾಡ್ತಾಯಿದ್ವಿ. ಇವಾಗ ಏನು ಮಾಡ್ತೀವಿ ಅಂತಂದರೆ, ನಮ್ಮ ಮನೆಯಲ್ಲಿ ನಾವು ಹಾಲ್ಗೆ ಮತ್ತು ರೂಮ್ಗಳಿಗೆ ಕಬೋರ್ಡ್ ಮಾಡಿಸಿದ್ದೀವಿ ಅಷ್ಟೇ. ಕಿಚನ್ಗೆಲ್ಲ ಮಾಡಿಸ್ಬೇಕಿತ್ತು, ಆ ಟೈಮಲ್ಲಿ ಒಂದು ಸ್ವಲ್ಪ ದುಡ್ಡು ಅಡ್ಜಸ್ಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು ನಾವು ಕಿಚನ್ಗೆ ಮಾಡಿಸಿಲ್ಲ. ಮಾಮೂಲಿ ಟಿ ವಿ ಹತ್ರ ಮತ್ತು ರೂಮ್ಗಳಿಗೆ ಈ ರೀತಿಯಾಗಿ ಮಾತ್ರ ಮಾಡ್ಕೊಂಡ್ವಿ. ಅದನ್ನು ಮಾತ್ರ ನೀಟಾಗಿರುತ್ತೆ ಅಂತ ಹೇಳಿ ಅಚ್ಚುಕಟ್ಟಾಗಿ ಚೆನ್ನಾಗಿ ಜೋಡಿಸ್ಬಿಡ್ತೀವಿ. ಮತ್ತು ಈ ಥರ ಸಾಮಾನುಗಳೆಲ್ಲನೂ ನಾವು ಈ ಮನೆ ಕ್ಲೀನ್ ಮಾಡಿದಾಗ ಕೆಲವೊಂದು ಬೇಡದೇ ಇರೋ ವಸ್ತುಗಳು ಎಲ್ಲ ಇರುತ್ತೆ ಅಲ್ವಾ, ಆ ಟೈಮಲ್ಲಿ ಈ ಥರದ್ದೊಂದು ಸಾಮಾನುಗಳನ್ನು 2 ಬೌಲ್ ಇರುತ್ತೆ. ಈ ಥರದ್ದು ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಾವು ಈ ಥರದ್ದು ಈ ಸಾಮಾನೆಲ್ಲ ಎತ್ಕೊಂಡು ಮಾಡ್ತಾರೆ ನೋಡಿ, ಗಾಡಿಯಲ್ಲಿ ಹಳೆ ಸಾಮಾನು ಹಾಕ್ಕೊಂಡು, ಅವ್ರ ಹತ್ರ ತಗೊಂಡಿದ್ವಿ. ಕೆಲವೊಂದು ಚಿಕ್ಕ ಐಟಮೆಲ್ಲನೂ ದೊಡ್ಡದು ಕೊಳಗ ಎಲ್ಲ ಇರುತ್ತೆ ಅಲ್ವಾ, ಅದರಲ್ಲಿ ಹಾಕ್ಬಿಟ್ರೆ ಇರುತ್ತೆ. ಮತ್ತು ಅದನ್ನೆಲ್ಲನೂ ಒಂದು ಕಡೆ ಇಡೋದಕ್ಕಾಗೋದಿಲ್ಲ, ಒಂದರಲ್ಲೇ ಹಾಕಿಕ್ಬಿಟ್ರೆ ಆ ಥರ ಇರುತ್ತೆ. ನೆಕ್ಸ್ಟು ಬಂದುಬಿಟ್ಟು ಹಿತ್ತಾಳೆ ಸಾಮಾನು ಇರುತ್ತೆ, ಅದೂ ಅಷ್ಟೇ. ಮತ್ತು ಅದೇ ಒಂದು ಫುಲ್ಲು ದೊಡ್ಡ ಸಡ್ಜ ಆಗುತ್ತೆ, ಅಷ್ಟು ಸಾಮಾನಿದೆ. ಅದು ನೀಟಾಗಿ ವಾಶ್ ಮಾಡಿ ಇಟ್ಬಿಟ್ರೆ ಎಷ್ಟು ಚೆನ್ನಾಗಿ ಕಲರ್ ಇರುತ್ತೆ ಅಂದರೆ ಅಷ್ಟೊಂದು ಚೆನ್ನಾಗಿ ಕಲರ್ ಇರುತ್ತೆ ಅದು. ಈಗಿನ ನಾವು ತಗೊಳ್ತೀವಿ, ಇಷ್ಟೊಂದು ಪ್ಯೂರಾಗಿ ಬರೋದಿಲ್ಲ ಅದು, ಅಷ್ಟು ಚೆನ್ನಾಗಿದೆ ಈ ಥರ ಸಾಮಾನುಗಳು. ಎಲ್ಲನೂ ನೀಟಾಗಿ ವಾಶ್ ಮಾಡಿ ಅದನ್ನು ಎತ್ತಿಡೋವರೆಗೂ ಸಮಾಧಾನ ಆಗೋದಿಲ್ಲ. ಮತ್ತು ಇದು ನೀರು ಬಿದ್ದು ಒಂದು ಸ್ವಲ್ಪ ಏನಾದರೂ ನೀರು ಗ್ಯಾಪ್ ಇತ್ತು ಅಂತಂದ್ರೂ ಕಲೆ ಕಟ್ಬಿಡುತ್ತೆ ಅದು. ಮತ್ತೆ ನಾವು ಒಗ್ಸೋದಕ್ಕೆ ನಮಗೆ ತುಂಬ ಟೈಮ್ ಆಗುತ್ತೆ. ಅದಕ್ಕೋಸ್ಕರ ಅದು ಎಷ್ಟೇ ಟೈಮ್ ಆದರೂ ಪರವಾಗಿಲ್ಲ, ಅದು ನೀಟಾಗಿ ಡ್ರೈ ಆಗೋವರೆಗೂ ಈ ಚೆನ್ನಾಗಿ ನೀರು ಎಳೆಯುತ್ತಲ್ವ, ಆ ಥರ ಬಟ್ಟೆಗಳನ್ನು ತಗೊಂಡು ಒರೆಸ್ಕೊಳ್ತೀವಿ. ಇಲ್ಲಿ ಕೆಲವೊಂದು ಪ್ಯಾಂಟೆಲ್ಲ ವೇಸ್ಟ್ ಆಗಿಬಿಟ್ಟಿತ್ತು ಜೆಂಟ್ಸ್ದು, ಅದನ್ನು ಡ್ರೈ ಕ್ಲಾತ್ ಮಾಡಿಕೊಂಡು ಇಲ್ಲಿ ಒರೆಸ್ಕೊಳ್ತಾ ಇದ್ದೀವಿ. ಇಲ್ಲಾಂತಂದರೆ ಏನಾದರೂ ಒಂದು ಸ್ವಲ್ಪ ತೆಳ್ಳಗಿರೋದು ತೊಗೊಂಡ್ಬಿಟ್ರೆ ಹಂಗೆ ಕಲೆ ಕಟ್ಬಿಡುತ್ತೆ ಆ ಥರದ್ದು. ಅದಕ್ಕೋಸ್ಕರ ಈ ಥರ ನೀಟಾಗಿ ಒರೆಸೋದಕ್ಕೇ ಟೈಮ್ ಹಿಡಿಯುತ್ತೆ, ತೊಳೆಯೋಕ್ಕೆ ಇದಕ್ಕೆಲ್ಲ ಟೈಮ್ ತಗೊಳ್ಳಲ್ಲ. ಅದನ್ನು ನೀಟಾಗಿ ಒಂಚೂರು ನೀರಿಲ್ಲದೆ ಇರೋಂಗೆ ಒರೆಸೋದಕ್ಕೇ ಟೈಮ್ ತೊಗೊಳ್ತಾ ಇರುತ್ತೆ. ಅದೇ ನನಗೆ ಸಾಕಾಗ್ಬಿಡ್ತು, ಏನೋ ಒಂಥರ ಸುಸ್ತಾದಂಗೆ ಆಗ್ಬಿಡ್ತು. ಏನಪ್ಪ ಇದು ಹಿಂಗಾಗೋಯ್ತು, ಇವತ್ತು ಕೆಲಸ ಬೇರೆ ಜಾಸ್ತಿ ಆಯಿತು ಅಂತ ಹೇಳ್ಬಿಟ್ಟು ಇನ್ನೊಂದು ಏಜ್ ಆಗ್ತಾ ಏನನ್ಸುತ್ತೆ ಅಂತಂದರೆ ಇದೆಲ್ಲನೂ ಬೇಕಾ ಅನಿಸ್ಬಿಡುತ್ತೆ. ಏಜ್ ಇದ್ದಾಗ ಅಯ್ಯೋ ಇನ್ನೂ ಅಷ್ಟಿದ್ರೆ ನಾವು ಕ್ಲೀನ್ ಮಾಡ್ಬೋದಾಗಿತ್ತು ಅಂತ ಅನಿಸುತ್ತೆ. ಏನೇ ಒಂದು ಅಷ್ಟೇ ಇಂಟ್ರೆಸ್ಟ್ ಇರಬೇಕು. ಕೆಲವೊಂದು ಕೆಲಸಗಳು ನಮಗೆ ಇಂಟ್ರೆಸ್ಟ್ ಇರಲ್ಲ, ಅದು ಮಾಡೋಕ್ಕೆ ಇಷ್ಟ ಆಗ್ತಾ ಇರಲ್ಲ. ಕೆಲವೊಂದು ಸರಿ ಅದ್ರ ತುಂಬ ಕೆಲಸ ನಮ್ಗೆ ಇಷ್ಟ ಆಗ್ತಾ ಇರುತ್ತೆ, ಆವಾಗ ಅದು ಇನ್ನಷ್ಟು ಈ ಕೆಲಸವನ್ನು ನಾವು ಮಾಡ್ಬೋದಾಗಿತ್ತಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ನನಗಿದು ಈ ಸಾಮಾನುಗಳೆಲ್ಲನೂ ವಾಶ್ ಮಾಡಿ ಅದು ಒರೆಸಿ ಎತ್ತಿಡ್ತೀವಲ್ವ, ಆವಾಗ ನೋಡೋಕ್ಕಂತೂ ನನಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಅಷ್ಟು ಚೆನ್ನಾಗಿ ಕಲರಾಗಿ ಕಾಣಿಸ್ತಾ ಇರುತ್ತೆ. ನಾವು ಬಂದುಬಿಟ್ಟು ಏನಾಗ್ತೀವಿ ಅಂತಂದರೆ ಈ ಹುಣಸೆಹಣ್ಣು ಮತ್ತು ಸಬ್ಬಿನ ಪುಡಿ ಬಿಟ್ಟರೆ ಇನ್ನೇನು ಹಾಕೋದಿಲ್ಲ. ಮೊದಲು ಇಟ್ಟಿಗೆ ಪುಡಿ ಬರೋದಲ್ವ, ಅದು ಹಾಕ್ತಿದ್ವಿ, ಅದು ತುಂಬ ಗಾರ್ಲಾಗ್ತಿತ್ತು ಅಂತ ಹೇಳ್ಬಿಟ್ಟು ಅದನ್ನು ಹಾಕೋದು ಬಿಟ್ಬಿಟ್ವಿ. ಈಗ ಸಬ್ಬಿನ ಪುಡಿನೇ ಹಾಕ್ತೀವಿ, ಅದು ಗೆರೆಗಳು ಬೀಳಲ್ಲ ಅಂತ ಹೇಳ್ಬಿಟ್ಟು. ಸಬ್ಬಿನ ಪುಡಿ, ಹುಣಸೆಹಣ್ಣು, ಚೆನ್ನಾಗಿ ಹುಣಸೆಹಣ್ಣು ನೆನೆಸ್ಬಿಟ್ಟು ಫಸ್ಟು ಹುಣಸೆಹಣ್ಣು ಹಾಕ್ಕೊಂಡು ಆ ನಂತರ ಸಬ್ಬಿನ ಪುಡಿಯಲ್ಲಿ ಉಜ್ಜಿದ್ರೆ ನೀಟಾಗಿ ವಾಶ್ ಆಗಿಬಿಡುತ್ತೆ.
ಮತ್ತು ಈ ಚೊಂಬುಗಳು ಬಂದುಬಿಟ್ಟು ನನ್ನ ಮಗನ ಒಂದು ನಾಗ ಪ್ರತಿಷ್ಠಾಪನೆಯಲ್ಲಿ ನಮಗೆ ಒಂದು 5 ಚೊಂಬು ಅನ್ನೋದು ಕೊಟ್ಟಿದ್ದರು. ಅದು ಅಷ್ಟೊಂದು ಕ್ವಾಲಿಟಿಯಾಗಿ ಚೆನ್ನಾಗಿಲ್ಲ. ಒಂಥರ ತೊಳೆದಾಗ ಮಾತ್ರ ಚೆನ್ನಾಗಿರುತ್ತೆ. ನಾವು ಎಷ್ಟೇ ಒರೆಸಿ ಇಟ್ರೂ ಮತ್ತೆ ಅದೊಂಥರ ಏನೋ ಕಪ್ಪು ಕಲೆ ಥರ ಕಾಣಿಸ್ತಾ ಇರುತ್ತೆ. ಆದರೂ ಇರಲಿ ಅಂತ ಹೇಳ್ಬಿಟ್ಟು ಅದನ್ನು ವಾಶ್ ಮಾಡಿ ಇಡ್ತೀವಿ. ನಮ್ಮ ಮನೆಗೆ ಒಂದು ಅಜ್ಜಿ ಬರ್ತಾರೆ, ಅವ್ರ ಜೊತೆ ನೋಡ್ತಾ ಹಿಂಗೆಲ್ಲ ಇರುತ್ತೆ ಅಂತೆಲ್ಲನೂ ಹೇಳ್ತಾ ಇದ್ದೆ. ಈ ಥರ ಸಾಮಾನುಗಳು ಹಿಂಗಿರುತ್ತೆ, ಆವಾಗ ತೊಗೊಂಡಿದ್ದ ಸಾಮಾನುಗಳು ಹೆಂಗಿದೆ, ಅವ್ರ ಜೊತೆ ಸ್ಟೋರಿಯನ್ನು ಒಪ್ಪಿಸ್ತಾ ಇದ್ದೆ. ನೆಕ್ಸ್ಟು ಅವರು ಹೇಳ್ತಾಯಿದ್ರು, ನಮ್ಮ ಮನೇಲಿ ಇಷ್ಟು ಸಾಮಾನಿದೆ ಅಮ್ಮ, ಯಾವಾಗ ಕ್ಲೀನ್ ಮಾಡೋದು ಹಾಗೆ ಹಿಂಗೆ ಅಂತ. ಕೆಲಸ ಮಾಡಬೇಕಾದ್ರೆ ಯಾರಾದರೂ ಮಾತಾಡೋರು ಸಿಕ್ಬಿಟ್ರೆ ತುಂಬಾ ಖುಷಿಯಾಗುತ್ತೆ. ನಾವು ಹೆಂಗೆ ಕೆಲಸ ಮಾಡ್ತೀವಿ ಅನ್ನೋದೇ ಗೊತ್ತಾಗೋದಿಲ್ಲ, ಅಷ್ಟು ಕೆಲಸವನ್ನು ಮಾಡಿ ಮುಗಿಸಿರ್ತೀವಿ. ಈ ಪುಟ್ಟ ಸಾಮಾನುಗಳಂತೂ ಒರೆಸೋಷ್ಟರಲ್ಲಿ ಸಾಕಾಯಿತು. ಅದು 2-3 ಟವಲ್ಗಳು ನೆಂದೋಯ್ತು. ನೆಕ್ಸ್ಟ್ ಬಂದ್ಬಿಟ್ಟು ಇದೊಂದು ಬೇರೆ ಟವಲನ್ನು ತೊಗೊಂಡೆ. ಮತ್ತು ನನಗೆ ಈ ಹಳೆ ಕಾಲದ ಸಾಮಾನಲ್ಲಿ ಈ ಲೋಟಗಳು ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ ಆ ಲೋಟಗಳು. ವಾಶ್ ಮಾಡಿದ್ರಂತೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ನಾವು ಈಗ ಹೋಗಿ ಈ ಥರದ್ದೆಲ್ಲ ಪರ್ಚೇಸ್ ಮಾಡ್ತೀವಿ ಅಂದರೆ ನಿಜವಾಗ್ಲೂ ಕ್ವಾಲಿಟಿ ಬರೋದೇ ಇಲ್ಲ, ಆ ಥರ ಇರುತ್ತೆ. ಫೈನಲಿ ಎಲ್ಲನೂ ಒರೆಸಿ ಇಟ್ಟಿದ್ದಾಯಿತು. ಇಷ್ಟಿದೆ 2 ದೊಡ್ಡದು 2 ಸೆಟ್ಟು ದೀಪಾವಳಿ ಕಂಬ ಮತ್ತು ಚಿಕ್ಕದು ಒಂದು ಸೆಟ್ಟು, 2 ಥರದ್ದು ಬಿಂದಿಗೆಗಳು ಮತ್ತು ಕೊಳಗಗಳು, ದೊಡ್ಡ ಬಿಂದಿಗೆ, ಮತ್ತು ಇದು ಒಂಡೆ ಒಲೆಗೆ ಹಾಕ್ತಾಯಿದ್ರು ಆ ಥರದ್ದು, ಮತ್ತು ಒಂದು ದೊಡ್ಡ ತಪ್ಪಲೆ, ಈ ಥರದ್ದೆಲ್ಲನೂ ಇತ್ತು. ನನಗೆ ಈ ಮಧ್ಯದಲ್ಲಿರೋ ಒಂದು ಪುಟ್ಟ ಬಿಂದಿಗೆ ನೋಡ್ತಾ ಇರ್ಬೋದು, ಇದು ನಾನು ಟಿ ವಿಗಳಲ್ಲಿ ಫಿಲಮ್ಗಳಲ್ಲೆಲ್ಲ ನೋಡಿದ್ದೀನಿ, ತುಂಬ ಇಷ್ಟ ಆಗುತ್ತೆ ಅದು. ಫೈನಲಿ ಇವಾಗ ಎಲ್ಲ ಕೆಲಸ ಮುಗಿಸಿ ಫ್ರೆಶ್ ಅಪ್ ಆಗಿ ಪ್ರತಿಯೊಂದನ್ನು ತೆಗೆದು ಒರೆಸಿ ಗುಡಿಸಿ ಅದನ್ನೆಲ್ಲ ಒಂದು ಕಡೆ ಸೇರಿಸೋಷ್ಟರಲ್ಲಿ ಸಂಜೆ ಆಗೋಯಿತು. ತುಂಬಾ ಟಯರ್ಡ್ ಅನಿಸುತ್ತೆ. ಆಲ್ಮೋಸ್ಟ್ ನಾನಷ್ಟು ಕೆಲಸಗಳು ಮಾಡಿಲ್ಲ, ಮಾಮೂಲಿಯಾಗಿ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ಕೊಂಡಿದ್ದೆ. ಪಾಪ ಅಕ್ಕ ಅವರು ಎಲ್ಲನೂ ಫುಲ್ಲು ಮನೆ ಡೀಪ್ ಕ್ಲೀನಿಂಗ್ ಅಂದರೆ ಸುಮ್ಮನೆ ನಮ್ಮ ಮನೇಲಿ ಬಂದು ಪ್ರತಿಯೊಂದು ಸಾಮಾನು ಮತ್ತು ಎಷ್ಟು ಸಾಮಾನು ಬೇಕೋ ಅಷ್ಟು ಸಾಮಾನು ತೆಗೆದು ಇಟ್ಬಿಟ್ಟಿದ್ದಾರೆ. ಅದನ್ನು ಕಾಪಾಡ್ಕೊಳ್ಳೋ ಜವಾಬ್ದಾರಿ ನಮ್ಮದೇ ಆಗಿರುತ್ತೆ. ಅದನ್ನು ನೀಟಾಗಿ ಇಟ್ಕೊಂಡ್ರೆ ನಮಗೆ ಮುಂದಕ್ಕೆ ಉಪಯೋಗ ಆಗುತ್ತೆ. ಆ ಥರದ್ದೆಲ್ಲ ಇರುತ್ತೆ. ಎಲ್ಲನೂ ಕ್ಲಿಯರ್ ಆದಮೇಲೆ ಈಗ ಫ್ರೆಶ್ ಅಪ್ ಆಗಿ ಆರಾಮಾಗಿ ಕೂತಿದ್ದೀನಿ. ಅದಕ್ಕೋಸ್ಕರ ಈಗ ವೀಡಿಯೋ ಮಾಡ್ತಾಯಿದ್ದೀನಿ. ಈಗ ವೀಡಿಯೋ ಮಾಡೋದ್ರ ಮುಂಚೆ ಏನಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ, ನನ್ನ ದೊಡ್ಡ ಮಗಳ ರಿಸಲ್ಟ್ ಬಂದಿದೆ, ಸೆಕೆಂಡ್ PU ರಿಸಲ್ಟ್. ತುಂಬಾ ಖುಷಿ ಆಯಿತು. ಹೆಂಗೆ ಅಂತಂದರೆ, ವರ್ಷ ಪೂರ್ತಿ ನಾವು ಕಷ್ಟಪಟ್ಟು ಓದಿರ್ತೀವಿ, ಅದಕ್ಕಾಗಿ ಎಷ್ಟೆಲ್ಲ ಎಫರ್ಟ್ಸ್ ಹಾಕಿರ್ತೀವಿ, ಅದು ಒಂದು ಒಳ್ಳೆಯ ರಿಸಲ್ಟ್ ಸಿಕ್ಕಿದಾಗ ಅದರ ಆಗೋ ಖುಷಿನೇ ಬೇರೆ ಅಲ್ವಾ. ಅದಕ್ಕೋಸ್ಕರ ತುಂಬಾ ಖುಷಿ ಆಯಿತು. ಡಿಸ್ಟಿಂಕ್ಟ್ ಲೆವೆಲ್ ಅಂದರೆ ಖುಷಿ ಆಗದೆ ಇರುತ್ತಾ, ತುಂಬಾ ಖುಷಿ ಆಯಿತು. ಚೆನ್ನಾಗಿ ಓದಿ ಪಾಸಾಗಿದ್ದಾರೆ. ಮುಂದಿನ ಹೆಜ್ಜೆ ಯಾವ ಥರ ಇರುತ್ತೆ ಅಂತ ನಿಜ ಗೊತ್ತಿಲ್ಲ. ಈ ಒಂದು ಖುಷಿ ಸಮಾಚಾರನ ನಿಮ್ಮ ಜೊತೆ ಹಂಚ್ಕೊಳ್ಬೇಕಾಗಿತ್ತು. ಅದಕ್ಕೋಸ್ಕರ ಇವತ್ತಿನ ವಿಡಿಯೋದಲ್ಲಿ ಫುಲ್ಲು ಕ್ಲೀನಿಂಗ್ ಇದೇ ಥರದ್ದು ಇತ್ತು ಈ ವಿಡಿಯೋ. ನಿಮಗೆ ಒಂಚೂರು ಯಾರು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ನಿಮ್ಮಲ್ಲಿ ನಿಮ್ಮ ಮಕ್ಕಳು ಯಾರಾದರೂ ಸೆಕೆಂಡ್ PU ಎಕ್ಸಾಮ್ ಬರ್ತಿದ್ರೆ ರಿಸಲ್ಟ್ ಹೇಗೆ ಬಂದಿದೆ ಅಂತ ಹೇಳಿ. ಇನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತು ಮುಂದಿನ ಕಾರ್ಯಕ್ರಮಗಳೇನು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತಾ ಇರ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತೆ ಸಿಗೋಣ, ಬಾಯ್.